ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2024ರ ಅಕ್ಷಯ ತೃತೀಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಈಗಾಗಲೇ ಗುರುಬಲ ಇಲ್ಲ, ಆದರೆ ಅಕ್ಷಯ ತೃತೀಯ ಪ್ರಭಾವ ತುಂಬ ಚೆನ್ನಾಗಿರ್ತಕ್ಕಂಥದ್ದು. 9ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ. 9ರ ಶನಿ ಸ್ವಲ್ಪ ಅನುಗ್ರಹವನ್ನು ಕೂಡ ಕೊಡ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಈ ರಾಶಿಯವರಿಗೆ ಈ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವ್ಯವಹಾರಗಳಲ್ಲಿ ಚಾಕಚಕ್ಯತೆಯಿಂದ ಚುರುಕಿನಿಂದ ಯೋಚನೆ ಮಾಡಿಕೊಂಡು ಮುಂದುವರೆದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ತಾಳ್ಮೆ ಇರಲಿ, ಆತುರ ಬೇಡ, ಗಾಬರಿ ಬೇಡ, ದುರಾಸೆಗೂ ಕೂಡ ಹೋಗೋದು ಬೇಡ ಅಂತ ಹೇಳ್ತಾ ಆ ಹಣದ ವಿಷಯದಲ್ಲಿ ಇವರಿಗೆ ಯೋಗ ಇರ್ತಕ್ಕಂಥದ್ದು. ಉತ್ತಮ ಫಲ ಸಿಗುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ. ವಿವಾಹ ಆಕಾಂಕ್ಷಿಗಳಿಗೆ ವಿವಾಹ ಕೂಡಿ ಬಂದಿರತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಯಾರಿಗಾದರೂ ನೀವು ಶ್ಯೂರಿಟಿ ಹೋಗಿದ್ದೀರಾ, ಜಾಮೀನು ಹೋಗಿದ್ದೀರಾ, ಅದರಿಂದ ಕೂಡ ನಿಮಗೆ ಶುಭ ಆಗ್ತಕ್ಕಂಥ ಯೋಗ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ. ನಿಮ್ಮ ಸ್ಯಾಲ್ರಿ ವಿಷಯದಲ್ಲಿ ನೋಡೋಕೆ ಹೋದಾಗ ಹೈಕ್ ಆಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥದ್ದು, ಆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಬೇರೆಯವರು ಯಾರಿಗೋ, ಕುಟುಂಬದಲ್ಲಿ ನಮ್ಮ ಆರೋಗ್ಯನೇ ಅಲ್ಲ, ಕುಟುಂಬ ಅಂದರೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಅವರ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥ ಯೋಗ ಕೂಡ ಇರುತ್ತೆ. ಯಾವುದಾದ್ರೂ ಆಸ್ತಿಯ ಕಲಹ ಇದ್ದರೆ ಇತ್ಯರ್ಥ ಆಗುತ್ತೆ. ವಾಹನ ಯೋಗ ಕೂಡಿ ಬಂದಿರತಕ್ಕಂಥ ಕಾಲ ಕೂಡ ಮಿಥುನ ರಾಶಿಯವರಿಗೆ ಇರುತ್ತೆ. ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ಒಂದು ಮಿಥುನ ರಾಶಿಯವರಿಗೆ ಗುರುಗಳ ದರ್ಶನ ಮಾಡ್ಕೊಳ್ಳೋದು, ಗುರು ಶಾಂತಿಯನ್ನು ಮಾಡ್ಕೊಳ್ಳೋದು, ಗುರುಗಳ ತೃಪ್ತಿಗೆ ಪಾತ್ರರಾಗ್ತಕ್ಕಂಥದ್ದು, ಅವರ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದು. ಆದರೆ ಮಿಥುನ ರಾಶಿಯವರಿಗೆ ಒಂದು ಆತ್ಮಸ್ಥೈರ್ಯ ಚೆನ್ನಾಗಿರಬೇಕು. ಎಲ್ಲೋ ಒಂದು ಕಡೆ ವೀಕ್ ಆಗಬಾರ್ದು. ನಾವು ಯಾವಾಗಲೂ ಅಷ್ಟೇ ಕಷ್ಟ ಬಂದಾಗ ನಗ್ನಗ್ತಾ ಇರಬೇಕು, ಸುಖ ಬಂದಾಗಲೂ ಕೂಡ ತಾಳ್ಮೆಯಿಂದ ಇರಬೇಕು. ಆ ಕಷ್ಟ ಬಂದಾಗ ಎಲ್ಲೋ ಒಂದು ಕಡೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಾಗ ಆ ಕಷ್ಟ ಮಂಜಿನಂತೆ ಕರಗೋಗ್ಬಿಡುತ್ತೆ. ಹಾಗಾಗಿ ಆತ್ಮಸ್ಥೈರ್ಯವನ್ನು ಜಾಸ್ತಿ ಮಾಡ್ಕೋಬೇಕು. ರೈತಾಪಿ ವರ್ಗದ ಮಿಥುನ ರಾಶಿಯವರಿಗೆ ಬಹಳಷ್ಟು ಶುಭ ಆಗುತ್ತೆ. ಎಲ್ಲೋ ತಾವು ಬೆಳೆದಂಥ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೆಂಡತಿ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಪತಿ ಪತ್ನಿಯರಿಗೆ ಒಬ್ರಿಗೊಬ್ರಿಗೆ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ. ರಾಜಕಾರಣಿಗಳಿಗೆ ಅದೃಷ್ಟ ಕೈ ಹಿಡಿಯಲಿದೆ. ಒಟ್ಟಾರೆಯಾಗಿ ಅಕ್ಷಯ ತೃತೀಯ ಮಿಥುನ ರಾಶಿಯವರಿಗೆ ಒಂದು ಪರಿವರ್ತನೆಯ ಕಾಲ ಅಂತೂ ಕೂಡ ಹೇಳುತ್ತೆ. ತಾಳ್ಮೆ ಸಹನೆಯಿಂದ ಇನ್ನೂ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ಈ ಒಂದು ವಿದೇಶ ಪ್ರಯಾಣ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಹಸಿರು ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಸಾಧ್ಯವಾದರೆ ಒಂದು ತೆಂಗಿನ ಸಸಿಯನ್ನು, ಯಾಕೆ ಅಂತ ಹೇಳಿದ್ರೆ ಈ ಸಸಿಗಳ ದಾನ ಮಾಡಿದಾಗ ಅದರಲ್ಲಿ ಲಕ್ಷ್ಮಿ, ಪಾರ್ವತಿ, ತ್ರಿಶಕ್ತಿಗಳ ಒಂದು ಸ್ವರೂಪ ಇರ್ತಕ್ಕಂಥದ್ದು, ಸರ್ವ ದೋಷಗಳು ಕೂಡ ನಿವಾರಣೆಯಾಗ್ತಕ್ಕಂಥದ್ದು. ನವಗ್ರಹ ದೋಷಗಳಿಂದ ಮುಕ್ತರಾಗೋಗ್ಬೇಕು ಅಂದರೆ ನಾವು ಒಂದು ಸಸಿಯನ್ನು ದೇವಸ್ಥಾನಕ್ಕೆ ಅಥವಾ ಅದನ್ನು ಒಬ್ಬ ರೈತರಿಗೆ ಕೊಟ್ಟು ಆ ಒಂದು ರೈತನಿಗೆ ಇದನ್ನು ಕಾಪಾಡಪ್ಪ ಅಂತೇಳಿ ಕೂಡ ಕೊಡಬಹುದಾಗಿದೆ. ಹಾಗಾಗಿ ತೆಂಗಿನ ಸಸಿಯನ್ನು ಈ ಸಮಯದಲ್ಲಿ ಮಿಥುನ ರಾಶಿಯವರು ದಾನ ಮಾಡ್ಕೊಳ್ಳಿ. ಹಾಗೆ ಓಂ ಕಿನ್ನರೇಶ್ವರಾಯ ನಮಃ, ಓಂ ಕಿನ್ನರೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 5 ಮತ್ತು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ.